ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮಹಾನ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆಗೆ ಬೇಕಾದ ಭಾಷಣವನ್ನು ನೋಡೋಣ. ಇವತ್ತಿನ ಈ ಭಾಷಣ ಇದು ಚಿಕ್ಕದಾಗಿ ಚೊಕ್ಕದಾಗಿ ಇರುತ್ತದೆ. ಶಾಲಾ ಹಂತದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಈ ಭಾಷಣ ನಿಮಗೆ ಉಪಯುಕ್ತ ಆಗ್ತದೆ. ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಆ ಒಂದು ದಿನಾಚರಣೆಗೆ ಬೇಕಾಗಿರುವಂತಹ ಭಾಷಣ ಇಲ್ಲಿದೆ. ಇಲ್ಲಿರುವಂತಹ ಭಾಷಣವನ್ನ ಯಥಾವತ್ತಾಗಿ ಬಳಕೆ ಮಾಡಿಕೊಂಡು ನೀವು ಭಾಷಣವನ್ನ ಮಾಡಬಹುದು. ಇದರ ಜೊತೆಗೆ ಇನ್ನೊಂದಿಷ್ಟು ವಿಷಯಗಳನ್ನ ಸೇರಿಸಿ ಭಾಷಣವನ್ನ ಮಾಡ್ತೀರಿ ಅಂತಂದ್ರೆ ನಿಮ್ಮದೇ ಆಗಿರುವಂತಹ ಶೈಲಿಯಲ್ಲಿ ಇನ್ನೊಂದಿಷ್ಟು ವಿಷಯಗಳನ್ನ ಸೇರಿಸಿ ಭಾಷಣವನ್ನ ಮಾಡಬಹುದು. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಾವು ಭಾಷಣವನ್ನ ಪ್ರಾರಂಭ ಮಾಡೋಣವಾ? ಅದಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ವೇದಿಕೆಯ ಮೇಲಿರುವ ಗಣ್ಯರಿಗೆ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ನಮ್ಮ ಪ್ರೀತಿಯ ಶಿಕ್ಷಕರಿಗೆ, ಅತಿಥಿಗಳಿಗೆ ಹಾಗೂ ಸ್ನೇಹಿತರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮರ ಕಡಿಯುವ ಮುನ್ನ ಒಂದು ಗಿಡ ನೆಡು, ನಿನ್ನ ಉಸಿರಿಗೆ ಅದೇ ಶ್ರೀರಕ್ಷೆ. ಹೌದು ಸ್ನೇಹಿತರೆ, ಇಂದು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ನಮ್ಮನ್ನು ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ಸಾಕಿ ಸಲಹುತ್ತಿರುವ ಈ ಪ್ರಕೃತಿ ಮಾತೆಗೆ ಗೌರವ ಸಲ್ಲಿಸುವ, ಅವಳನ್ನು ರಕ್ಷಿಸುವ ಸಂಕಲ್ಪ ಮಾಡುವ ಪವಿತ್ರ ದಿನವಿದು. ಈ ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯನ್ನು ನೋಡಿದಾಗ 1972ರಲ್ಲಿ ವಿಶ್ವ ಸಂಸ್ಥೆಯು ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನಡೆಸಿದ ಮಾನವ ಪರಿಸರ ಸಮ್ಮೇಳನದಲ್ಲಿ ಈ ದಿನವನ್ನು ಆಚರಿಸಲು ತೀರ್ಮಾನಿಸಿತು. ತದನಂತರ 1973ರಿಂದ ಪ್ರತಿ ವರ್ಷ ಜೂನ್ 5ರಂದು ಜಗತ್ತಿನಾದ್ಯಂತ ಪರಿಸರ ದಿನವನ್ನು ಆಚರಿಸುತ್ತಾ ಬರಲಾಗುತ್ತಿದೆ. ಈ ವಿಶ್ವ ಪರಿಸರ ದಿನಾಚರಣೆಯ ಮಹತ್ವವನ್ನು ನಾವು ನೋಡಬೇಕೆಂದರೆ, ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರು ಈ ರೀತಿಯಾಗಿ ಹೇಳಿದ್ದಾರೆ: ಮನೆಗೊಂದು ಮರ, ಊರಿಗೊಂದು ವನ, ಕಾಡಿದ್ದರೆ ನಾಡು. ಆದರೆ ಇಂದು ನಾವು ಪ್ರಗತಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡುತ್ತಿದ್ದೇವೆ. ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಿಸಿ ಶುದ್ಧ ಗಾಳಿ ಮತ್ತು ನೀರಿಗಾಗಿ ಪರದಾಡುವ ಸ್ಥಿತಿಯನ್ನು ತಂದುಕೊಂಡಿದ್ದೇವೆ. ಪರಿಸರ ಸಮತೋಲನ ತಪ್ಪಿದ್ದರಿಂದಲೇ ಇಂದು ಜಾಗತಿಕ ತಾಪಮಾನ, ಅಕಾಲಿಕ ಮಳೆ ಮತ್ತು ಭೀಕರ ಬರಗಾಲ ಎದುರಾಗುತ್ತಿವೆ. ಈ ವರ್ಷದ ವಿಶೇಷತೆ ಅಂದರೆ ಥೀಮ್ ಅನ್ನ ನೋಡಬೇಕೆಂದರೆ, ಪ್ರತಿ ವರ್ಷವೂ ಜಾಗತಿಕವಾಗಿ ಒಂದು ನಿರ್ದಿಷ್ಟ ಧ್ಯೇಯವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ಥೀಮ್ ಕೂಡ ನಮ್ಮ ಭೂಮಿಯ ಮರುಪೂರಣ ಮತ್ತು ಪರಿಸರ ವ್ಯವಸ್ಥೆಯ ಮರುಸ್ಥಾಪನೆಗೆ ಒತ್ತು ನೀಡುತ್ತದೆ. ನಾವು ಪ್ರಕೃತಿಯಿಂದ ಪಡೆದದ್ದನ್ನು ಮರಳಿ ನೀಡಬೇಕಾದ ಅನಿವಾರ್ಯತೆಯನ್ನು ಇದು ನೆನಪಿಸುತ್ತದೆ. ವಿಶ್ವ ಪರಿಸರ ದಿನಾಚರಣೆ 2026ರ ಅಧಿಕೃತ ಘೋಷವಾಕ್ಯ ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಪ್ರಕೃತಿಯಿಂದ ಪ್ರೇರಿತವಾಗಿದೆ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳಾದ ನಮ್ಮ ಪಾತ್ರ ಏನು ಹಾಗಾದರೆ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದು ಅದ್ಭುತ ಮಾತು ಹೇಳಿದ್ದಾರೆ: ಪ್ರಕೃತಿಯು ಪ್ರತಿಯೊಬ್ಬನ ಅಗತ್ಯವನ್ನು ಪೂರೈಸಬಲ್ಲದೆ ಹೊರತು ಯಾರೊಬ್ಬನ ದುರಾಶೆಯನ್ನಲ್ಲ. ನಾವು ಶಾಲಾ ವಿದ್ಯಾರ್ಥಿಗಳು, ದೇಶದ ಭವಿಷ್ಯದ ಪ್ರಜೆಗಳು. ಪರಿಸರ ರಕ್ಷಣೆಯಲ್ಲಿ ನಮ್ಮ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ನಾವು ಕೇವಲ ಭಾಷಣಕ್ಕೆ ಸೀಮಿತವಾಗದೆ ಕ್ರಿಯೆಯಲ್ಲಿ ತೊಡಗಬೇಕಿದೆ. ಅದಕ್ಕಾಗಿ ನಾವು ಈ ಕೆಳಗಿನ ಸರಳ ಸೂತ್ರಗಳನ್ನು ನಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಪ್ಲಾಸ್ಟಿಕ್ ಮುಕ್ತ ಶಾಲೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಹಾಗೂ ಪ್ಲಾಸ್ಟಿಕ್ ಕವರ್ಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸೋಣ. ಬಟ್ಟೆಯ ಚೀಲಗಳನ್ನು ಬಳಸೋಣ. ನೀರು ಮತ್ತು ವಿದ್ಯುತ್ನ ಉಳಿತಾಯ ಮಾಡೋಣ. ಶಾಲೆಯಲ್ಲಿ ಹಾಗೂ ಮನೆಯಲ್ಲಿ ನಲ್ಲಿಗಳನ್ನು ಅನಾವಶ್ಯಕವಾಗಿ ತೆರೆದಿಡದೆ ನೀರನ್ನು ಜಾಗರೂಕತೆಯಿಂದ ಬಳಸೋಣ. ತರಗತಿಯಿಂದ ಹೊರ ಹೋಗುವಾಗ ಫ್ಯಾನ್ ಮತ್ತು ಲೈಟ್ಗಳನ್ನು ಆಫ್ ಮಾಡೋಣ. ಹಸಿರು ಜನ್ಮದಿನ ಅಂದರೆ ನಮ್ಮ ಹುಟ್ಟು ಹಬ್ಬದ ಸವಿ ನೆನಪಿಗಾಗಿ ಕನಿಷ್ಠ ಒಂದು ಗಿಡವನ್ನಾದರೂ ನೆಟ್ಟು ಅದು ಮರವಾಗುವವರೆಗೂ
ಪೋಷಿಸುವ ಜವಾಬ್ದಾರಿ ತೆಗೆದುಕೊಳ್ಳೋಣ. ತ್ಯಾಜ್ಯ ನಿರ್ವಹಣೆ, ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸುವ ಅಭ್ಯಾಸ ಮಾಡಿಕೊಳ್ಳೋಣ. ಇನ್ನು ಈ ಭಾಷಣದ ಮುಕ್ತಾಯ ಹಂತಕ್ಕೆ ಬಂದ ಸಂದರ್ಭದಲ್ಲಿ ನಾವು ನೋಡಬೇಕಾದದ್ದು ಪ್ರಸಿದ್ಧ ಗಾದೆ ಮಾತೊಂದಿದೆ. ಗಿಡ ಒಲಿದರೆ ನಾಡು, ಗಿಡ ಒಲಿದರೆ ನಾಡು ಹಸಿರು, ಹಸಿರಿದ್ದರೆ ಪ್ರಾಣಿ ಪಕ್ಷಿಗಳಿಗೆ ಉಸಿರು. ಬನ್ನಿ ಸ್ನೇಹಿತರೆ, ಇಂದು ನಾವೆಲ್ಲರೂ ಸೇರಿ ಒಂದು ದೃಢ ಸಂಕಲ್ಪ ಮಾಡೋಣ. ನನ್ನ ಪರಿಸರ ನನ್ನ ಜವಾಬ್ದಾರಿ, ಭೂಮಿಯನ್ನು ಉಳಿಸೋಣ. ಮುಂದಿನ ಪೀಳಿಗೆಗೆ ಸುಂದರ ಹಾಗೂ ಸ್ವಚ್ಛ ಪರಿಸರವನ್ನು ಉಡುಗೊರೆಯಾಗಿ ನೀಡೋಣ. ಇಲ್ಲಿಯವರೆಗೂ ವಿಶ್ವ ಪರಿಸರ ದಿನಾಚರಣೆಯ ಕುರಿತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ವೇದಿಕೆಗೆ ವಂದಿಸಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪರಿಸರ ರಕ್ಷಿಸಿ, ದೇಶವನ್ನು ಉಳಿಸಿ. ವಿದ್ಯಾರ್ಥಿಗಳೇ, ಇದಿಷ್ಟು ಭಾಷಣವಾಗಿತ್ತು. ಇಲ್ಲಿ ಕೊನೆಗೆ ನೀವು ಹೇಳಬೇಕಾದ್ರೆ ಉಪಸಂಹಾರ ಅಂತ ಹೇಳಬೇಡ್ರಿ. ಉಪಸಂಹಾರ ಅಂತ ಹೇಳಲಾರ್ದೇ ಕೊನೆಯದಾಗಿ ಅಂತ ಹೇಳ್ತಾ ನೀವೇನ್ ಮಾಡ್ರಿ, ನಿಮ್ಮ ಭಾಷಣವನ್ನ ಮುಂದುವರಿಸ್ರಿ. ಇಷ್ಟು ಚಿಕ್ಕದಾಗಿರುವಂಥ ಭಾಷಣ ನಿಮಗಿದು ಯೂಸ್ ಆಗ್ಯದ ಅಂತ ಅನ್ಕೊಳ್ತೀನಿ. ವಿಡಿಯೋ ಲೈಕ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ತರಗತಿಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ವಿಡಿಯೋಗಳನ್ನು ಕೂಡ ಮಾಡ್ತಾ ಇರ್ತೇನೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಅಲ್ಲಿ ನೀವು ಜಾಯ್ನ್ ಆಗಿರಿ. ನಾನು ಮಾಡುವಂಥ ವಿಡಿಯೋಗಳ ಲಿಂಕ್ಗಳನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಧನ್ಯವಾದಗಳು.